ಹಲೋ ಡಿಯರ್ ಸ್ಟೂಡೆಂಟ್ಸ್, ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಮ ಪ್ರಾಬ್ಲಮ್ ಅಪ್ಡೇಟ್ ಮಾಡಿದ್ದೆ ರೈಟಾ. ದಟ್ ಈಸ್ ಪೇಡ್ ಅಪ್ ಕ್ಯಾಪಿಟಲ್ ಈಸ್ rupees 2,500 equity shares of rupees 100 each, rupees 2,50,000, reserves and surplus 3,50,000, loans 10% debentures 1 lakh, 12% institutional loans 3 lakh. So and year ended 2019, 2020, 2021, and dividend per share 7 rupees, 6, 7 rupees again, EPS 11 rupees, 10 rupees and 8 rupees, and average per share ಏನidella, this will be treated as the book value as well. Okay, so book values are also given, that is rupees 80, rupees 60, rupees 50, and book value, that is book valuena ನೀವು ಇಲ್ಲಿ ಫೈಂಡ್ ಔಟ್ ಅಂದರೆ ಪ್ರಾಬ್ಲಮಲ್ಲೇ ಕೊಟ್ಟಿದ್ದಾರೆ. ಸೊ ಈಗ ನೀವು ಐಡೆಂಟಿಫೈ ಮಾಡಬೇಕಾಗಿರೋದು ಇ ಪಿ ರೇಷಿಯೋ ಆ್ಯಂಡ್ ದ ಕಾಸ್ಟ್ ಆಫ್ ಈಕ್ವಿಟಿ ಆ್ಯಂಡ್ ಅಸ್ಯೂಮ್ 50% ಟ್ಯಾಕ್ಸ್ ರೇಟ್. ಓಕೆ, ದಿಸ್ ಈಸ್ ಟ್ರೀಟೆಡ್ ಆ್ಯಸ್ ದ ಕಾಸ್ಟ್ ಪರ್ಸೆಂಟೇಜ್. ಓಕೆ, ಸೊ ಲೆಟ್ಸ್ ಬಿಗಿನ್. ಫಸ್ಟ್ ಕ್ಯಾಲ್ಕುಲೇಷನ್ ಆರ್ step 1, you need to calculate with the calculation of cost of equity. Okay, so cost of equity, how it will be calculated means KE is equal to D1 divided by P0. Okay, so 2019 dividend per share is 7 and price value of price value of present year is 11. ನೀವು ಇ ಪಿ ಎಸ್ ಅನ್ನೇ ಯಾವ ಕೇಸಲ್ಲಿ ಕೊಟ್ಟಿರಲ್ಲ ಆವಾಗ ನೀವು ಇ ಪಿ ಎಸ್ ಅನ್ನೇ ಟ್ರೀಟ್ ಮಾಡ್ಬೋದು. ಓಕೆನಾ, ಪ್ರೆಸೆಂಟ್ ವ್ಯಾಲ್ಯೂ ಪ್ರೈಸ್ ಅಂತ ಹೇಳಿ. ಅದಾದಮೇಲೆ 2020 ಕಾಸ್ಟ್ ಆಫ್ ಈಕ್ವಿಟಿನ ಕ್ಯಾಲ್ಕುಲೇಟ್ ಮಾಡಬೇಕು, rupees 6 divided by 10 ಅಂತ ಹೇಳಿ 6. ಅದಾದಮೇಲೆ 2021 ಕೆ ಇ ಈಸ್ ಈಕ್ವಲ್ ಟು rupees 7 divided by rupees 8, 0.875 ಬರುತ್ತೆ. ಓಕೆ, ಸೊ ಇದು ಆದಮೇಲೆ ಸ್ಟೆಪ್ 2ಗೆ ಬರಬೇಕು. ಸೊ ಸ್ಟೆಪ್ 2 ಅಲ್ಲಿ ನೀವು ಏನು ಸಾಲ್ವ್ ಮಾಡ್ತೀರಾ ಅಂತ ಹೇಳಿದ್ರೆ ಕ್ಯಾಲ್ಕುಲೇಷನ್ ಆಫ್ weighted average cost of capital for 2019. ಓಕೆ, ಸೊ ಸೋರ್ಸಸ್ ಆಫ್ ಕ್ಯಾಪಿಟಲಲ್ಲಿ ನೀವು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸನ್ನು ಬಿಡಬೇಕು. ಓಕೆ, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸನ್ನು ಬಿಟ್ಟು ಈಕ್ವಿಟಿ ಕ್ಯಾಪಿಟಲಿಂದ ಏನು ಅಮೌಂಟ್ ಹೇಳಿದ್ದಾರೆ ಅದು 10% ಡಿಬೆಂಚರ್ಸು, 12% ಇನ್ಸ್ಟಿಟ್ಯೂಷನಲ್ ಲೋನ್. ಇದು ಮೂರೂ ಕೂಡ ನೀವು 3 ವರ್ಷಕ್ಕೂ 2019ಗೆ, 2020ಗೆ, 2021ಗೆ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು. ಓಕೆನಾ, ಸೊ ಸೋರ್ಸಸ್ ಆಫ್ ಕ್ಯಾಪಿಟಲ್ಲು ಬುಕ್ ವ್ಯಾಲ್ಯೂ 80 rupees ಆ್ಯಂಡ್ ವೆಯ್ಟ್ಸ್ ಯು ನೀಡ್ ಟು ಕ್ಯಾಲ್ಕುಲೇಟ್, ರೈಟ್. ದಟ್ ಈಸ್ ಟೋಟಲ್ ಮಾಡಿದರೆ ಬುಕ್ ವ್ಯಾಲ್ಯೂಸಿಂದು 190 ಬರುತ್ತೆ. ವೆಯ್ಟ್ಸು 80/190 0.42 and 60/190 0.31 and 50/190 0.26. okay, and cost percentage it will be same. Okay, 50%. so if you multiply 0.42 multiplied by 50, 21, 0.31 multiplied by 50, 15.5, 0.26 multiplied by 50, it's 13. Okay, so total weighted average cost of capital will be the 49.5. okay, so like this you need to calculate for the next years as well. okay, ಈಗ ನೋಡ್ರಿ, ಕ್ಯಾಲ್ಕುಲೇಷನ್ ಆಫ್ ವೇಟೆಡ್ ಆ್ಯಾವ್ರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಫಾರ್ 2020. ಓಕೆ, ಸೊ ಈಕ್ವಿಟಿ 10% ಡಿಬೆಂಚರ್ಸ್, 12% ಇನ್ಸ್ಟಿಟ್ಯೂಷನಲ್ ಲೋನ್ಸ್ ಆ್ಯಂಡ್ ಬುಕ್ ವ್ಯಾಲ್ಯೂ ವೇಟ್ಸ್ ವಿಲ್ ಬಿ ಸೇಮ್ ಆ್ಯಂಡ್ ಕಾಸ್ಟ್ ಪರ್ಸೆಂಟೇಜ್ ಮಾತ್ರ ಚೇಂಜ್ ಆಗುತ್ತೆ. ಓಕೆ, ಸೊ ಈಗ ಫಸ್ಟ್ ಇಯರಿಗೆ ಮಾತ್ರ ನೀವು 50 ಅಂತ ಹೇಳಿ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ, ಅಸ್ಯೂಮ್ 50% ಟ್ಯಾಕ್ಸ್ ರೇಟ್ ಅಂತ ಹೇಳಿ. ಅದು ಓನ್ಲಿ ಫಾರ್ ಬೇಸ್ ಇಯರ್ ಅಂತ ಹೇಳಿ ನೀವು ಟ್ರೀಟ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟಿಗೆ ನೀವು ಕನ್ಸಿಡರ್ ಮಾಡುವಾಗ ಎಲ್ಲ ಕೂಡ ನೀವು ಇಲ್ಲೇನು 2020 ಕಾಸ್ಟ್ ಆಫ್ ಈಕ್ವಿಟಿ ಇರುತ್ತಲ್ಲ 60%, ಅದನ್ನೇ ನೀವು ಕ್ಯಾರಿ ಫಾರ್ವರ್ಡ್ ಮಾಡ್ಕೋತಾ ಹೋಗಬೇಕು. ಓಕೆ, ಸೊ ದಿಸ್ ಈಸ್ ದ ಥಿಂಗ್, ಆಲ್ವೇಸ್ ರಿಮೆಂಬರ್ ದಿಸ್. ಸೊ ಈಗ ನೆಕ್ಸ್ಟ್ ಇಯರಿಗೆ ನೀವು ಕ್ಯಾಲ್ಕುಲೇಟ್ ಮಾಡುವಾಗ ಕಾಸ್ಟ್ ಪರ್ಸೆಂಟೇಜನ್ನು 0.875 ಅಂತ ಮೀನ್ಸ್ 87.5 ಅಂತ ಹೇಳಿ ನೀವು ಅದನ್ನು ಕನ್ಸಿಡರ್ ಮಾಡಬೇಕು. ಇದನ್ನು ನೀವು ಇಗ್ನೋರ್ ಮಾಡಬೇಕು ಫಸ್ಟ್ ಇಯರ್ ಬೇಸ್ ಇಯರಿಗೆ.
ಓಕೆ, ಅಲ್ಲಿ ಪ್ರಾಬ್ಲಮಲ್ಲೇ 50% ಟ್ಯಾಕ್ಸ್ ರೇಟ್ ಅಂತ ಹೇಳಿರೋದಕ್ಕೆ ಫಸ್ಟ್ ಇಯರ್ ನಾವು ಕ್ಯಾಲ್ಕುಲೇಷನ್ ಮಾಡುವಾಗ ಇದನ್ನು ಕನ್ಸಿಡರ್ ಮಾಡ್ತೀವಿ. ಓಕೆ, ಇಲ್ಲಿ ಮಾತ್ರ ನೀವು ಸೆಕೆಂಡ್ ಇಯರ್ 2020ಗೆ ಮತ್ತು 2021ಗೆ ಕ್ಯಾಲ್ಕುಲೇಟ್ ಮಾಡುವಾಗ ಸೊ ಇದು 60% ಡೈರೆಕ್ಟು. ಓಕೆ, ದಿಸ್ ಈಸ್ 87.5%. ಸೊ ಈಗ ನೀವು ಇದನ್ನು ಮಲ್ಟಿಪ್ಲೈ ಮಾಡಿರಿ. ಏನಂತ ಹೇಳಿದ್ರೆ 0.42 multiplied by 60, 0.31 multiplied by 60, 0.26 multiplied by 60. Okay, so if you did this, you will get the weighted average cost of capital for 2020. Okay, so this is the thing you need to calculate for 2021 as well. ಓಕೆ ಡಿಯರ್ ಸ್ಟೂಡೆಂಟ್ಸ್, ಸೊ ಈಗ ನೀವು 2021ಗೆ ಈ ಥರ ಕ್ಯಾಲ್ಕುಲೇಟ್ ಮಾಡಬೇಕು. ಸೋರ್ಸಸ್ ಆಫ್ ಕ್ಯಾಪಿಟಲು, ಬುಕ್ ವ್ಯಾಲ್ಯೂ, ವೆಯ್ಟ್, ಕಾಸ್ಟ್ ಆ್ಯಂಡ್ ವೆಯ್ಟೆಡ್ ಆ್ಯಾವ್ರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಸೊ ಈಕ್ವಿಟಿ, ಡಿಬೆಂಚರ್ಸ್ ಅದೆಲ್ಲ ಸೇಮ್ ಇರುತ್ತೆ. ಓನ್ಲಿ ಕಾಸ್ಟ್ ಪರ್ಸೆಂಟೇಜ್ ಚೇಂಜ್ ಆಗುತ್ತೆ. 87.5. ಓಕೆ, 87.5 multiplied by 0.42, 0.31 multiplied by 87.5, 0.26 multiplied by 87.5. ಸೊ ಇದು ನೀವು ಕ್ಯಾಲ್ಕುಲೇಟ್ ಮಾಡಿ ಮಲ್ಟಿಪ್ಲೈ ಮಾಡಿಬಿಟ್ಟು ಸೊ ನಿಮಗೆ ಏನು ಟೋಟಲ್ ವ್ಯಾಲ್ಯೂ ಬರುತ್ತಲ್ಲ ಆ ಟೋಟಲ್, ಸೊ ನೀವು ಈ ಥರ ಏನಾದರೂ ಸಾಲ್ವ್ ಮಾಡಿದೆ ಅಂತ ಹೇಳಿದ್ರೆ ನಿಮಗೆ ವೇಟೆಡ್ ಆ್ಯಾವ್ರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಫಾರ್ 2021 ಸಿಗುತ್ತೆ. ಓಕೆ, ಸೊ ಅದಾದಮೇಲೆ ನೀವು ಇನ್ಫರೆನ್ಸ್ ಬರೆಯುವಾಗ ವೇಟೆಡ್ ಆ್ಯಾವ್ರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಫಾರ್ 2019, 2020, 2021. Okay, so among these three things you need to compare which is very reliable. Okay, based on which you need to give judgment which company's weighted average cost of capital will be more. Okay, which companies weighted average cost of capital is more, those companies which companies weighted average cost of capital is more, those companies will be possessed in a large firm or company. Okay, large firm or company, and their income will also more. Okay, so like this you need to give an inference at the last. Okay, so I hope you get the solution of this. If you have any doubts in this, please comment in a chat box. Okay, thank you.